ನಾವು ಅಪ್ ಟ್ರೆಂಡ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ, ಡೌನ್ ಟ್ರೆಂಡ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಈಗ ನಾವು ಸೈಡ್ ವೇಸ್ ಮಾರ್ಕೆಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ನಾನು ಎರಡು ಹಾರಿಜಾಂಟಲ್ ಲೈನ್ ಇಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಿ. ಈ ಎರಡು ಹಾರಿಜಾಂಟಲ್ ಲೈನ್ ಇದೆ ಅಲ್ವಾ, ಇದ್ರ ಸೆಂಟ್ರಲ್ಲಿ ಮಾರ್ಕೆಟ್ ಇದೆ. ಅಂದರೆ ಇದಕ್ಕಿಂತ ಮೇಲೂ ಹೋಗಿಲ್ಲ, ಇದಕ್ಕಿಂತ ಕೆಳಗಡೆನೂ ಬಂದಿಲ್ಲ. ನೋಡಿ, ನಾನು ಆವಾಗಲೇ ಹೇಳಿದೆ ಹೈಯರ್ ಲೋ ಲೋಯರ್ ಐ ಮಾಡ್ತಾ ಹೋದರೆ ಅಪ್ ಟ್ರೆಂಡ್ ಆಗುತ್ತೆ, ಹೈಯರ್ ಲೋ ಮಾಡ್ತಾ ಬಂದರೆ ಡೌನ್ ಟ್ರೆಂಡ್ ಆಗುತ್ತೆ ಅಂತ. ಅದೇ ರೀತಿ ನೋಡಿ, ಇಲ್ಲಿ ಯಾವುದೇ ರೀತಿ ಯಾವ ಹೈನು ನೆಕ್ಸ್ಟ್ ಬ್ರೇಕ್ ಮಾಡಿಲ್ಲ, ಯಾವ ಲೋನು ನೆಕ್ಸ್ಟ್ ಬ್ರೇಕ್ ಮಾಡಿಲ್ಲ. ನೆಕ್ಸ್ಟ್ ಸ್ವಿಂಗ್ಗಳು ನೋಡಿ, ಇಲ್ಲಿಂದ ಹೈ ಆಗಿದೆ ಮತ್ತು ಇಲ್ಲಿ ಲೋ ಆಗಿದೆ. ನೋಡಿ, ಈ ಲೋಯಿಂದ ಮತ್ತೆ ಈ ಹೈ ಹತ್ರನೇ ಹೋಗಿದೆ, ಈ ಹೈನ ಬ್ರೇಕ್ ಮಾಡಿಲ್ಲ. ಅಕಸ್ಮಾತ್ ಇಲ್ಲೆಲ್ಲ ಒಂದು ಜಾಗದಲ್ಲಿ ಇಲ್ಲಿ ಬ್ರೇಕ್ ಮಾಡಿದೆ, ಬಟ್ ಆದರೆ ಇದು ಈ ಕ್ಯಾಂಡಲ್ ರಿವರ್ಸಲ್ ಆಗಿದೆ. ಅಂದರೆ ಸಸ್ಟೇನ್ ಆಗಿಲ್ಲ, ಅಲ್ಲಿ ಬ್ರೇಕ್ ಆಗಿ ಸಸ್ಟೇನ್ ಮಾಡಿಲ್ಲ, ಅಲ್ಲಿಂದ ರಿವರ್ಸ್ ಆಗಿದೆ. ನೋಡಿ, ಅದೇ ರೀತಿ ಎಲ್ಲ ಕ್ಯಾಂಡಲ್ಸ್ಗಳು ಈ ರೇಂಜ್ ಒಳಗಡೆನೇ ಇರೋದ್ರಿಂದ ಇದು ಸೈಡ್ ವೇಸ್ ಮಾರ್ಕೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಈ ಸೈಡ್ ವೇಸ್ ಮಾರ್ಕೆಟು ನೋಡಿ, ಈ ಜಾಗದಲ್ಲಿ ಬ್ರೇಕ್ ಆಗಿದೆ. ಮೊದಲಿಗೆ ಇಲ್ಲಿ ಬ್ರೇಕ್ ಆಗಿದೆ, ಇಲ್ಲೂ ಸಸ್ಟೇನ್ ಆಗಿಲ್ಲ, ಮತ್ತೆ ಮೇಲ್ಗಡೆಗೆ ಮೂಮೆಂಟಮ್ ಆಯಿತು. ಪುನಃ ಇಲ್ಲಿ ಅದೇ ರೀತಿ ಸೈಡ್ ವೇಸ್ ಮಾರ್ಕೆಟ್ ಆಯಿತು. ಈ ಸೈಡ್ ವೇಸ್ ಮಾರ್ಕೆಟ್ ಆದಮೇಲೆ ಇಲ್ಲಿ ಬ್ರೇಕ್ ಆಯಿತು. ಇಲ್ಲಿ ಬ್ರೇಕ್ ಆಗಿದ ತಕ್ಷಣ ನೋಡಿ ಈ ಥರ ಮೂಮೆಂಟಮ್ ಆಗಿದೆ. ಈ ಮಾರ್ಕೆಟಲ್ಲಿ ನಾವು ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಬಾರ್ದು. ಈ ಮಾರ್ಕೆಟಲ್ಲಿ ನಾವು ಟ್ರೇಡ್ ಮಾಡಿದ್ರೆ, ಅದೇ ಈ ಸೈಡ್ ವೇಸ್ ಮಾರ್ಕೆಟಲ್ಲಿ ನಾವು ಟ್ರೇಡ್ ಮಾಡಿದ್ರೆ ನಮಗೆ ಲಾಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಈ ಥರ ಇದ್ದಾಗ ಸೈಡ್ ವೇಸ್ನಲ್ಲಿ ಟ್ರೇಡ್ ಮಾಡಬಾರ್ದು. ಓಕೆ, ನಾವಿವಾಗ ಅಪ್ ಟ್ರೆಂಡು, ಡೌನ್ ಟ್ರೆಂಡು, ಸೈಡ್ ವೇಸ್ ಮಾರ್ಕೆಟು ಮೂರು ಕೂಡ ತಿಳ್ಕೊಂಡ್ವಿ.